ಈ ಜಾಗ ಅಲ್ಲದೆ ಬೇರೆ ಎಲ್ಲಾದರೂ ನಡೆದಿದ್ರೆ ಇಷ್ಟು ಶಿಸ್ತುಬದ್ಧವಾಗಿ ಇಷ್ಟು ಪರಿಪೂರ್ಣವಾಗಿ ನಡೀತಾ ಇತ್ತಾ ಅಂತ ನನಗೆ ಅನುಮಾನ ಆಗ್ತಾ ಇತ್ತು. ಹೋದ ವರ್ಷ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಭಾಗಿಯಾಗಿದ್ದೆ. ಯಾಕಂದರೆ ಪ್ರಥಮವಾಗಿ ಆ ಸಮಸ್ಯೆ ಇತ್ತು. ಈಗ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಹಿಂದೆ ಬುದ್ಧ ವಿಹಾರಗಳು ಇರಲಿಲ್ಲ. ನೂರಾರು ವರ್ಷಗಳ ಹಿಂದೆ ಇದ್ದವು, ಅಳಿಸಿ ಹೋಗಿದ್ದು, ಮುಚ್ಚಿ ಹೋಗಿದ್ದು. ಈಗ ಬುದ್ಧ ವಿಹಾರಗಳು ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಾಗಸೇನ ಬುದ್ಧ ವಿಹಾರದ ಬಗ್ಗೆ ಒಂದೆರಡು ಮಾತು ಅಷ್ಟೇ ಹೇಳ್ತೀನಿ. ಬೇಸಿಕಲಿ ಇದು ಕರ್ನಾಟಕದ ಶಾಖೆ, ಪೀಪಲ್ಸ್ ಎಜುಕೇಷನ್ ಸೊಸೈಟಿ, ಫೌಂಡೆಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ 1954. ಬಹಳ ಘನ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ರು. ಅವ್ರಿಗೊಂದು ದೊಡ್ಡ ಕನಸಿತ್ತು. ಬೌದ್ಧ ಧರ್ಮದ ಬಗ್ಗೆ ಬಹಳ ದೊಡ್ಡ ಕನಸು ಕಟ್ಟಿದ್ರು. ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರಿನ ಮಹಾರಾಜರ ಹತ್ರ ಮನವಿ ಪತ್ರ ಕೊಟ್ಟರು. ಆಗಿನ ಕಾಲಕ್ಕೆ 1954 ಯೋಚನೆ ಮಾಡಿ, ರಾಜಮನೆತನಗಳ ರಾಜ್ಯಗಳಿದ್ದವು. ಗುಜರಾತ್ ರಾಜ್ಯದ ರಾಜರಿಗೂ ಅಥವಾ ಬೇರೆ ಬೇರೆ ರಾಜ್ಯಗಳ ರಾಜರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ರು. ಮೈಸೂರಿನ ಮಹಾರಾಜರು 1954ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಆಳ್ತಾ ಇದ್ರು. ನಮಗೆ ಗೊತ್ತಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರು, ಅವರ ಅಣ್ಣ ತಮ್ಮಂದ್ರೆ ಹೇಗೆ ಆಳ್ವಿಕೆ ನಡೆಸಿದ್ರು ಅಂತೇಳಿ. ಸಮಾಜಮುಖಿ ಆಡಳಿತ, ಜನಪರ ಆಡಳಿತ, ವಿಶೇಷವಾಗಿ ಪಂಚಮರ ಪರ ಆಡಳಿತ ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ ತಕ್ಷಣ ಬಾಬಾ ಸಾಹೇಬನ್ನು ಕರೆದೇ ಬಿಟ್ಟರು ಆಸ್ಥಾನಕ್ಕೆ, ಮೈಸೂರು ಆಸ್ಥಾನಕ್ಕೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸು ಮಾಡೋದಕ್ಕೆ ಒಂದು ಸಾಂಸ್ಥಿಕ ರೂಪ ಬೇಕು. ಅದು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಸೆಮಿನರಿ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದ ಬೌದ್ಧ ಅಧ್ಯಯನ ಕೇಂದ್ರವನ್ನು ನಾನು ಮಾಡಬೇಕಂತಿದ್ದೀನಿ. ಬಹುಶಃ ಸೌತ್ ಇಂಡಿಯಾದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರಲ್ಲಿ ಮಾಡ್ತೀನಿ, ದಯಮಾಡಿ ನಮಗೆ ದಯಪಾಲಿಸಿ ಅಂತೇಳಿ ಕೇಳಿದಾಗ ಜಯಚಾಮರಾಜೇಂದ್ರ ಅವರು ತಮ್ಮ ದಿವಾನ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಮಾಡಿ ಬೆಂಗಳೂರಿನ ಈ ಜಾಗಕ್ಕೆ ಕರ್ಕೊಂಡ್ಬಂದರು. ಈ ಜಾಗ ಆಗ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ವಸತಿ ಕಲ್ಪಿಸೋದಕ್ಕೆ ರಿಸರ್ವ್ ಮಾಡಿದ್ದಂಥ ಜಾಗ, ದಾಖಲೆ ಇದೆ ಅದಕ್ಕೆ. ಈ ಜಾಗವನ್ನು ತೋರಿಸಿ ಅಂತ ಹೇಳಿದ್ರು. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳಿದ್ರೆ ತಮಗೆ ಅಂದಾಜು ಮಾಡ್ತೀರಿ ಯಾರು ಅಂತೇಳಿ. ಸೊ ಅಂಥ ಜಾಗವನ್ನು, ಇದು ಪ್ಯಾಲೇಸ್ ಗ್ರೌಂಡ್ನ ಭಾಗ ಇತ್ತು. ಇದಾಗಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಲಿ, ಈ ನಮ್ಮ ಈ ಎದುರಿನ ಶಾಲೆ ಆಗಲಿ, ಮಿಲಿಟರಿ ಶಾಲೆ ಆಗಲಿ, ಇಂಥವೆಲ್ಲ ಕೂಡ ಮಲ್ಲೇಶ್ವರಂ ಎಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದ ಸ್ಪರ್ಶ ಮಾಡಿದ್ರಿ. ಮಾಡಿ ಮಹಾರಾಜರು ದಿವಾನ್ರ ಮೂಲಕ, ಈಗಲೂ ದಾಖಲೆ ನಮ್ಮ ಶಾಲೆಯಲ್ಲಿದೆ, ದಿವಾನ್ರು ಇಲ್ಲೇ ಸೈನ್ ಮಾಡಿ ದಾನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೈಯಕ್ತಿಕ ಹೆಸರಿಗೆ ದಾನವಾಗಿ ಕೊಟ್ಟರು. ಆ ದಾನದ ಪ್ರಾಪರ್ಟಿನೇ ಇವತ್ತು ಧಮ್ಮದ ಪ್ರಾಪರ್ಟಿ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪರ್ಶಿದ, ಪಾದ ಸ್ಪರ್ಶ ಮಾಡಿದ ಪುಣ್ಯ ಭೂಮಿಯಾಗಿದೆ. ಅಂತಹ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಮಾನವ ಕೋಟಿಯ ಪುಣ್ಯ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಅದಕ್ಕೆ ದೊಡ್ಡ ಮನಸ್ಸು ಮಾಡಿದ್ದು ಸರ್ಕಾರ. ಅಂದರೆ ಸರ್ಕಾರದ ಇತಿಮಿತಿಗಳಲ್ಲಿ ಕಾರ್ಯಕ್ರಮಗಳು ನಡೀತವೆ. ಹಿಂದೆ ಕನ್ನಡ ಅಂಡ್ ಕಲ್ಚರ್ ಕಾರ್ಯಕ್ರಮಗಳು ತಾವೆಲ್ಲ ನೋಡಿದ್ದೀರಿ, ಅಥವಾ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮಗಳು ನೋಡಿದ್ರಿ. ಒಂದು ಇಂಚು ಆಚೆ ಹೋಗಿ ನಡೆದೇ ಇರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಅದೊಂದು ಕಾನೂನು ಸುವ್ಯವಸ್ಥೆ ಅವೆಲ್ಲವನ್ನು ಕಾಪಾಡ್ಕೊಂಡು ಮಾಡಬೇಕಾದ ಆ ನಿಟ್ಟಿನಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಮಾತಾಡಿದ್ದು ನಮ್ಮ ಬೌದ್ಧ ಸಂಘಟನೆಗಳ ಮುಖಂಡರ ಜೊತೆ ಮಾತಾಡಿ ಅವರು ಎಸ್ ಅಂತ ಹೇಳಿದಾಗ ನಾನು ನಿರ್ದೇಶಕರ ಹತ್ರ ಹೋದೆ. ಅವರು ಇನ್ನೂ ಈಗ ತಾನೇ ಅಷ್ಟೇ ಅಲ್ಲಿ ನಿರ್ದೇಶಕರಾಗಿ ಬಂದಿದ್ದಾರೆ, ಪರಿಗಣಿಸಲ್ಲ ಅಂತಲೇ ಹೋದೆ. ಆದರೆ ಕೂತ್ಕೊಂಡು ಮಾತಾಡಿದಾಗ ಅವರ ಪಾಸಿಟಿವ್ನೆಸ್, ಬುದ್ಧನೇ ಅವರ ಮೈಯಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಸ್ಪಂದಿಸಿದ್ರು. ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆ ಹೇಳ್ತೀನಿ. ಭಾಳ ತಕ್ಷಣ ಅವರು ಹೇಳಿದಂಥ ಮಾತು, ಮಾಡೋದಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಬುದ್ಧನ
ಜಯಂತಿಯನ್ನು ನಾಗಸೇನಾದಲ್ಲಿ ಮಾಡೋದಿದ್ರೆ ಅದಕ್ಕಿಂತ ಪುಣ್ಯ ಕೆಲಸ ಯಾವುದಿದೆ ಅಂತ ಹೇಳಿ ಅದಕ್ಕೆ ಸರ್ಕಾರದ ಆದೇಶ ಬೇಕು ಅಂತೇಳಿ ತಕ್ಷಣ ಮಾರನೇ ದಿವಸ ನಾವು ಸರ್ಕಾರದ ಸಂಬಂಧಪಟ್ಟಂಥ ಮಂತ್ರಿ ಅಂದರೆ ವೇದಿಕೆಯಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಗೌರವಯುತ ಮತ್ತು ಈ ರೀತಿಯ ಕಾರ್ಯಕ್ರಮಗಳಿಗೆ ಸದಾ ಸಿದ್ಧರಾಗಿರ್ತಕ್ಕಂಥ ತಂಗಡಿಗೆ ಅವರು ನಾವು 7-8 ಜನ ಮುಖಂಡರು ಆರ್ ಮಹೇಶ್ ಇರ್ಬೋದು, ಮಾವಳ್ಳಿ ಶಂಕರ್ ಇರ್ಬೋದು, ನಮ್ಮ ಸಿದ್ದರಾಜು ಅವರು, ಇನ್ನೂ ಅನೇಕ ಜನ ಮುಖಂಡರುಗಳು ಹೋಗಿ ಮಾತಾಡಿದಾಗ ಏನೂ ಮಾತಾಡದೆ ನಿರ್ದೇಶಕರ ಹತ್ರ ಮಾತಾಡಿ ಆದೇಶ ಮಾಡಿದ್ರು. ಆ ಸರ್ಕಾರಿ ಆದೇಶ ಹೊರಡಿಸಿದ್ದಕ್ಕಾಗಿ ಶಿವರಾಜ್ ತಂಗಡಿಗೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ. ಇವತ್ತು ನಡೀತಾ ಇದೆ, ಭಾಳ ಚೆನ್ನಾಗಿ ನಡೀತದೆ, ಭಾಳ ಸುಂದರವಾಗಿ ನಡೀತಾ ಇದೆ. ಎಲ್ಲರೂ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಜನ ಇರಲಿಲ್ಲ, ನಿಜಾನೇ. ಕಾರಣ ಅದು ಬೇರೆ ಬೇರೆ ಕಾರಣಗಳು. ಬಂದರು, ಬುದ್ಧನಿಗೆ ನಮನ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪಾರ್ಚನೆ ಮಾಡಿದ್ರು, ಹೋದ್ರು, ಬೇಗ ಹೋದ್ರು. ಅವತ್ತು ಆದಂಥ ಅಚಾತುರ್ಯ ಆಗಬಾರದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಸಂಘಟನೆಗಳು, ಬೌದ್ಧ ಸಂಘಟನೆಗಳ ಮುಖಂಡರು ಎಲ್ಲರೂ ಕೂತು ಮಾತಾಡಿ ಇಂಥ ಯಶಸ್ವಿ ಕಾರ್ಯಕ್ರಮ ಇವತ್ತು ನಡೆದಿದೆ ಅಂತ ಹೇಳಿದ್ರೆ ಆ ಬೌದ್ಧ ಮತ್ತು ಭೀಮ ಸಂಘಟನೆಗಳ ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಇದು ಇಲ್ಲಿನ ಸ್ಥಳದ ಬಗ್ಗೆ ಒಂದು ಸಮಸ್ಯೆ ಮಾತಾಡುವಂಥದ್ದಲ್ಲ, ಅದನ್ನು ನಾನು ಸರ್ಕಾರದಲ್ಲಿ ಈಗಾಗಲೇ ಮನವಿ ಪತ್ರಗಳನ್ನು ಕೊಡಿ, ನಾವೆಲ್ಲರೂ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀವಿ. ಒಂದನ್ನ ಅವರು ಘೋಷಣೆ ಮಾಡೋದನ್ನ ಮಾತ್ರ ಅದನ್ನು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ಎಲ್ಲ ಜಯಂತಿಗಳಿಗೂ ರಜಾ ಘೋಷಣೆ ಮಾಡ್ತಾರೆ. ಈಗಾಗಲೇ ಜಯಂತಿಗಳನ್ನು ಏನು ಇತ್ತೀಚೆಗೆ ಘೋಷಣೆ ಆದಂಥ ಜಯಂತಿಗಳೇನಿದ್ದಾವೆ, ಮಹಾಪುರುಷ ಜಯಂತಿಯನ್ನು ಘೋಷಣೆ ಮಾಡಿದ್ದಾರೆ. ನಾವು ಈ ದಿನವನ್ನು ರಜಾ ಘೋಷಣೆ ಮಾಡಬೇಕು ಅಂತೇಳಿ ವಿನಂತಿಸುವಂಥ ಸಂದರ್ಭಕ್ಕೆ ಕಾರ್ಮಿಕ ದಿನಾಚರಣೆ ಬಂದಿದೆ. ಕಾರ್ಮಿಕ ದಿನಾಚರಣೆ ರಜಾ ಇದೆ. ಮುಂದಿನ ವರ್ಷದಿಂದ ಮಾನ್ಯ ಸಚಿವರು ನಾನು ವಿನಂತಿ ಮಾಡ್ತೀನಿ, ಇದರಿಂದ ಯಾವ ಲಾಸು ಆಗಲ್ಲ, ಸಮಾಜಕ್ಕೂ ಆಗಲ್ಲ, ಸರ್ಕಾರಕ್ಕೂ ಆಗಲ್ಲ, ಸಮಾಜಕ್ಕಂತೂ ಭಾಳ ದೊಡ್ಡ ಕೊಡುಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ರಜಾ ಅಂತ ಹೇಳಿದ್ರೆ ನಾವು ಯಾರು ಕೆಲಸ ಮಾಡಲ್ಲ ಅನ್ನೋದಲ್ಲ, ಬುದ್ಧನ ವಿಚಾರಗಳ ಮೂಲಕ ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶಗಳನ್ನು ರವಾನೆ ಮಾಡೋದಕ್ಕೆ ಎಲ್ಲರೂ ಭಾಗಿಯಾಗಲಿ ಅನ್ನೋ ಮಹಾ ಉದ್ದೇಶ ಇಟ್ಕೊಂಡು ನಾವು ವಿನಂತಿಯನ್ನು ಮಾಡಿದ್ದೀವಿ. ತಾವು ಆಲ್ರೆಡಿ ಸರ್ಕಾರದಲ್ಲಿ ಚರ್ಚೆ ಮಾಡ್ತಾ ಇದ್ರೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕು. ಆ ಒಪ್ಪಿಗೆ ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡ್ತೀರಿ ಅನ್ನೋ ಭರವಸೆ ನಮ್ಮೆಲ್ಲರ ಮನಸ್ಸಲ್ಲಿ ಬಂದಿದೆ. ಈ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ. ಕೊನೆಯದಾಗಿ ಬೌದ್ಧರ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದರೆ ಅದನ್ನು ಬಿಕ್ಕೂರು ತಮಗೆಲ್ಲ ಅಭಿನಂದನೆ ಹೇಳಿದ್ದಾರೆ. ಅದನ್ನು ಇದೇ ಜಾಗದಲ್ಲಿ ನಾನು ಜಾಗ ಕೊಡಕ್ಕೆ ತಯಾರಿದ್ದೀವಿ. ನಾವು ನಮ್ಮ ನಾಗಸೇನದಲ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟು ಮತ್ತು ನಮ್ಮ ಟ್ರಸ್ಟಿಗಳು ಎಲ್ಲರನ್ನೂ ಕೂಡ ಒಪ್ಪಿಸ್ತೀವಿ. ಇಲ್ಲೇ ಆದರೆ ಇದೇ ಜಾಗದಲ್ಲಾದರೆ ಸರ್ಕಾರ ಅಂದುಕೊಂಡಿರ್ತಕ್ಕಂಥ ಬೌದ್ಧ ಅಭಿವೃದ್ಧಿ ನಿಗಮದ ಕನಸೇನಿದೆ ಅದನ್ನು ನನಸು ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ತಾಂತ್ರಿಕವಾಗಿ ತೊಡಕಾಗ್ಬೋದು, ಅದನ್ನು ಮಾಡೋದಕ್ಕೆ ಏನು ಅಭ್ಯಂತರ ಇಲ್ಲ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅದನ್ನು ಮುಖ್ಯಮಂತ್ರಿಗಳ ಹತ್ರ ನಾವು ಪ್ರಸ್ತಾಪ ಮಾಡಿದ್ದೀವಿ, ಅವರು ಮಾತಾಡೋಣ ಅಂತ ಹೇಳಿದ್ರು. ಮಂತ್ರಿಗಳು ಮತ್ತು ಅಧಿಕಾರಿಗಳು ಒಂದೇ ಸಲ ಹೇಳಿ ಅದನ್ನು ತೀರ್ಮಾನ ಮಾಡಿದ್ರೆ ಬಹುಶಃ ನೀವು ಅಂದುಕೊಂಡಂಥ ಅಭಿವೃದ್ಧಿ, ಬೌದ್ಧರ ಅಭಿವೃದ್ಧಿ ಅದು ಸಮಾಜ ಕಲ್ಯಾಣ ಇಲಾಖೆಗೆ ಬರ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡೋದು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಅಂತೇಳಿ ಘೋಷಣೆ ಮಾಡೋದ್ರಿಂದ ಅದು ನಮ್ಮ ಬೇಡಿಕೆನೆ. ಸಮಾಜ ಕಲ್ಯಾಣ ಇಲಾಖೆ ಅಡಿ ತಂಡ್ರಿ ಅಂತೇಳಿ ನಾವೆಲ್ಲರೂ ವಿನಂತಿ ಮಾಡೋದ್ರಿಂದ ಅದನ್ನು ಅದಾಗಿದೆ, ಘೋಷಣೆ ಆಗಿದೆ. ಅದನ್ನು ಕೂಡ ದಯಮಾಡಿ ತಾವು ದಯಪಾಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಕೊನೆಯದಾಗಿ ಒಂದೆರಡು ಮಾತು ಹೇಳಿ ಧನ್ಯವಾದಗಳನ್ನು ಎಲ್ಲರಿಗೂ ಸಮರ್ಪಿಸ್ತೀನಿ. ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಏನಕ್ಕಾಗಿ ಈ ಜಾಗವನ್ನು ಪಡೆದ್ರು, ಅದು ನನಸಾಗಿ ಈಡೇರಬೇಕು. ಇವತ್ತಿನ ನಮ್ಮೆಲ್ಲರ ಪ್ರಯತ್ನದಿಂದ ಸಾಧ್ಯ ಆಗುತ್ತೆ, ಸಾಧ್ಯ ಆಗಲ್ಲ ಅಂತಲ್ಲ. ಯಾಕಂತ ಹೇಳಿದ್ರೆ ನಾನು ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ತಮ್ಮ ಇಲಾಖೆಯಲ್ಲಿ SCP TSP ಹಣ ಇದೆ, ಮೈನಾರಿಟೀಸ್ ಡಿಪಾರ್ಟ್ಮೆಂಟಲ್ಲಿ ಇದಕ್ಕೆ ಹಣ ಇದೆ. ಇಲ್ಲಿ ಬೌದ್ಧ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬೌದ್ಧ ಅಧ್ಯಯನ ಕೇಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂಶೋಧನೆಗಾಗಿ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಸೆಮಿನರಿ ಮಾಡಬೇಕು ಅಂತಿದ್ರು,
ಬಿಲ್ಡಿಂಗ್ಗಳಿದ್ದಾವೆ, ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಏನಿದೆ, ಅನುದಾನವನ್ನು ದಯಪಾಲಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಆದಷ್ಟು ಬೇಗ ನನಸು ಮಾಡತಕ್ಕಂಥ ಕೆಲಸ. ಈಗಾಗಲೇ ತಾವು ಹೇಳಿದ್ರಿ, ಪಾಲಿ ಭಾಷೆಯ ಸಾಹಿತ್ಯವನ್ನು, ಬೌದ್ಧ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥದ್ದು, ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ಅದರಿಂದಲೇ ಪ್ರಾರಂಭ ಆಗಿ ಇಲ್ಲಿ ಈ ಅಧ್ಯಯನ ಕೇಂದ್ರಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ, ಇವತ್ತಿನ ಕಾರ್ಯಕ್ರಮ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಬಹುಶಃ ನಾನು ಕನ್ನಡ ಆ್ಯಂಡ್ ಕಲ್ಚರ್ ಅವ್ರ ಜೊತೆಗೆ ಏನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರ ಆದರೆ ಎಲ್ಲವೂ ಇರ್ತಾ ಇತ್ತು, ಅಧಿಕಾರಿಗಳೇನು ತಲೆ ಕೆಡಿಸ್ಕೊಳ್ಳೋಕ್ಕಿರಲಿಲ್ಲ. ಆದರೆ ಎಲ್ಲವೂ ತಯಾರು ಮಾಡಿ ಇಲ್ಲಿ ಮಾಡಬೇಕಾಗಿತ್ತಲ್ಲ. ಬುದ್ಧ ಮಂಟಪ ಇಷ್ಟು ಸುಂದರವಾಗಿ 24 ಗಂಟೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ. ಅದರ ನಿರ್ದೇಶಕರು ವಿಶೇಷವಾಗಿ ಮತ್ತು ನಮ್ಮ ಇಬ್ಬರು ಜಂಟಿ ನಿರ್ದೇಶಕರು ಇಬ್ಬರು, ಒಬ್ಬರು ಬಲವಂತರಾವ್ ಪಾಟೀಲ್, ಅವರು ಪಾಟೀಲ್ ಅನ್ನೋಷ್ಟೊತ್ತಿಗೆ ನನ್ನ ಮನಸ್ಸಲ್ಲಿ ಏನೋ ಇತ್ತು. ಆದರೆ ಬುದ್ಧನ ನಿಜವಾದ ಅನುಯಾಯಿ, ಬಸವಣ್ಣನ ನಿಜವಾದ ಅನುಯಾಯಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅಂತೇಳಿ ಅವರ ಈ ಯಶಸ್ವಿಯಿಂದ ಪ್ರಯತ್ನದಿಂದ ಸಾಧ್ಯ ಆಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ. ಮತ್ತೊಬ್ಬ ಅಧಿಕಾರಿ ನಿರ್ದೇಶಕರು ಸೂಚನೆ ಮಾಡಿದ್ದು ಛಲವಾದಿಯವರು, ಅಶೋಕ್ ಛಲವಾದಿಯವರು. ಹೆಸರೇ ಅಶೋಕ ಇದೆ ಅವರ ಹೆಸರಲ್ಲಿ. ಛಲಪಟ್ಟು ಇದನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೀವಿ ಮತ್ತು ಅವರ ಎಲ್ಲ ಸಿಬ್ಬಂದಿಗೆ. ಹಾಗೇನೆ ವಿಶೇಷವಾಗಿ ಮಂಜುನಾಥ್ ಅವ್ರ ಬಗ್ಗೆ ಕೇಳಿದವರಿಲ್ಲ. ಈ ಸಮಾಜಕ್ಕೆ ಬಹಳ ಹತ್ತಿರದಲ್ಲಿರುವಂಥವರು ಮತ್ತು ನೋಡೋಕ್ಕೆ ಹೀರೋ ಥರ ಇದ್ದರೂ ಕೂಡ ಕೃತಿಯಲ್ಲಿ ಹೀರೋ ಥರ ಮಾಡಿ ತೋರಿಸ್ತಕ್ಕಂಥವ್ರು ಮಂಜುನಾಥ್ ಅವರು. ಹಿಂದೆ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸೋದು ಪರಿಚಯ ಎಲ್ಲರೂ ಕೂಡ, ಮತ್ತು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕಮಿಷನರ್ ಆಗಿ ಯಶಸ್ವಿ ಪ್ರಯತ್ನಗಳನ್ನು ಮಾಡಿ ಇವತ್ತು ಬಹಳ ಪ್ರಧಾನವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಅವರಿದ್ದಾರೆ, IAS ಅಧಿಕಾರಿ ಮಂಜುನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ.